ಬಡ್ಡಿ ಮಕ್ಕಳು ಕೆಲವೊಂದು ಕಂಪ್ನಿ ಒಳಗೆ ಬ್ಯಾಟ್ರಿ ಚೇಂಜ್ ಮಾಡಕ್ಕೆ ನಮ್ಮ ಒಳಗಡೆ ಬಿಡೋದೇ ಇಲ್ಲ. ನೀವು ಬಿಡದೆ ಹೋದ್ರೆ ಬಡ್ಡಿ ಮಕ್ಕಳ ನಮ್ಗೇನು ಐಡಿಯಾ ಗೊತ್ತಿಲ್ವಾ ಹೆಂಗ್ ಮಾಡಬೇಕು ಅಂತ ಗಾಡಿ ಒಳಕ್ಕೆ ಬ್ಯಾಟ್ರಿ ಮಾಡಿಕೊಂಡು ಹೋಯ್ತೀವಿ. ಕೆಲವೊಂದು ಕಂಪ್ನಿಲಿ ಬ್ಯಾಟ್ರಿ ಬಿಚ್ಕೊಂಡು ಇನ್ನೊಂದು ಗಾಡಿ ಒಳಗೆ ಹಾಕೊಂಡು ನೀನೇ ಈಚೆಗೆ ಬಾರೋಣ ಅಂತ ಹೇಳ್ತೀವಿ. ಅದೇ ನಮ್ಮ ಕಲ್ಚರು, ನಮ್ಮ ಕಲಾಚಾರ. ಇವಣ್ಣ ಕಾಡ್ ಬಿಸ್ನಳ್ಳಿಯಿಂದ ಫೋನ್ ಮಾಡಿದ್ರು. 5500 ರೂಪಾಯಿಗೆ ಹಳೆ ಬ್ಯಾಟ್ರಿ ಎಕ್ಸ್ಚೇಂಜ್ ಮಾಡಿ ಅಮ್ಮ 5 ವರ್ಷ ವಾರಂಟಿ ಬ್ಯಾಟ್ರಿ ಹಾಕೊಟ್ಟೆ ಇನೋವಾ ಕ್ರಿಸ್ಟಾಗೆ ತಗೊಂಡೋಗಿ ನೀನೇ ಫಿಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬರ್ತಾನೆ ಐತೆ. ಅಲ್ಲಿಂದ ಸೀದಾ ಎಲೆಕ್ಟ್ರಾನಿಕ್ ಸಿಟಿ ಕಡೆ ಹೋಯ್ತಾ ಇದೆ. ಕಿಯಾ ಕ್ಯಾವಿಯನ್ಸ್ ಬ್ಯಾಟ್ರಿ ಬೇಕು ಅಂತ ಫೋನ್ ಮಾಡಿದ್ರು. ಈ ಅಣ್ಣ ತುಂಬಾ ದಿನದಿಂದ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ನೋಡಿ ಇದೇನು ನಮ್ಗೇನು ಉಪಯೋಗ ಇಲ್ಲ ಅಂದ್ಬಿಟ್ಟು ಸುಮ್ಮನೆ ಬಿಟ್ಬಿಟ್ಟಿದ್ರು ಅಂತೆ. ನನ್ನ ನಂಬರ್ಗೋಸ್ಕರ ಅರ್ಧ ಗಂಟೆ ಹುಡುಕಿ ಇವ್ರ ಫ್ರೆಂಡ್ ಅಥವಾ ಇಸ್ಕೊಂಡವ್ರೆ. ಇದೇ ತರ ಎಕ್ಸ್ಪೀರಿಯನ್ಸ್ ನಿಮ್ಗೂ ಆಗಿದ್ರೆ ಒಂದು ಕಮೆಂಟ್ ಹಾಕಿ. 5500 ರೂಪಾಯಿಗೆ ಈ ಅಣ್ಣಗೆ ಒಂದು ಹೊಸ ಬ್ಯಾಟ್ರಿ ಫಿಟ್ ಮಾಡ್ಕೊಟ್ಬಿಟ್ಟು ಸೀದಾ ಅಲ್ಲಿಂದ ಇನ್ನೊಂದು ಕಂಪ್ನಿಗೆ ಹೋದೆ. ಈ ಅಣ್ಣ ಬೆಳಿಗ್ಗೆನೆ ಫೋನ್ ಮಾಡಿ ಹೇಳಿದ್ರು ನಾನು ಬರೋದು ಸ್ವಲ್ಪ ಲೇಟ್ ಆಯ್ತದೆ, ನೀನು ಲೇಟಾಗಿ ಬರೋಣ ಅಂತ. ಸ್ವಿಫ್ಟ್ CNG ಪೆಟ್ರೋಲು 3000 ರೂಪಾಯಿಗೆ ಹಳೆ ಬ್ಯಾಟ್ರಿ ಎಕ್ಸ್ಚೇಂಜ್ ಮಾಡಿ ಅಮ್ಮನು 5 ವರ್ಷ ವಾರಂಟಿ ಬ್ಯಾಟ್ರಿ ಫಿಟ್ ಮಾಡ್ಕೊಟ್ಟೆ. ಬ್ಯಾಟ್ರಿ ಫಿಟ್ ಮಾಡ್ಬಿಟ್ಟು ಈಚೆ ಕಡೆಗೆ ಬಂದೆ. ಮತ್ತೆ ಇನ್ನೊಬ್ಬ ಅಣ್ಣ ಫೋನ್ ಮಾಡಿದ್ರು ಅದೇ ಜಾಗದಿಂದ. ಈ ಅಣ್ಣನ ಫ್ರೆಂಡ್ ಅಲ್ಲಿ 5-6 ಗಾಡಿಗೆ ಬ್ಯಾಟ್ರಿ ಫಿಟ್ ಮಾಡಿದೀವಿ. ಇದು CNG ಪೆಟ್ರೋಲು 3000 ರೂಪಾಯಿಗೆ ಹಳೆ ಬ್ಯಾಟ್ರಿ ಎಕ್ಸ್ಚೇಂಜ್ ಮಾಡಿ ಈ ಅಣ್ಣಂಗೆ ಒಂದು ಹೊಸ ಬ್ಯಾಟ್ರಿ ಫಿಟ್ ಮಾಡ್ಕೊಟ್ಟೆ. ಈ ಅಣ್ಣ ಒಂದು ಗಂಟೆ ಆದ್ರೂ ಫೋನ್ ಮಡಗ್ನೇ ಇಲ್ಲ, ಬರೀ ಫೋನ್ ಒಳಗಡೆನೆ ಇದ್ದ. ಇಷ್ಟು ಏಜ್ ಆಗಿರೋರು ನಮ್ ವಿಡಿಯೋ ನೋಡ್ತವೆ ಅನ್ನೋದೇ ಒಂದ್ ಖುಷಿ. ನಮಸ್ಕಾರ. ಟೊಯೋಟಾ ETS ಬ್ಯಾಟ್ರಿ ಡೆಡ್ ಆಗೈತೆ ಅಂತ ಫೋನ್ ಮಾಡಿದ್ರು. 4900 ರೂಪಾಯಿಗೆ ಹಳೆ ಬ್ಯಾಟ್ರಿ ಎಕ್ಸ್ಚೇಂಜ್ ಮಾಡಿ ಅಮ್ಮನು 5 ವರ್ಷ ವಾರಂಟಿ ಬ್ಯಾಟ್ರಿ ನಾವು ಲೊಕೇಶನ್ ಹತ್ರನೇ ಹೋಗಿ ಫಿಟ್ ಮಾಡ್ಕೊಟ್ಟೆ. ಇದೇ ತರ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಅಕೌಂಟ್ ನ ಫಾಲೋ ಮಾಡ್ಕೊಳ್ಳಿ. ಆದಷ್ಟು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಕೆಲಸ ಮುಗಿಸ್ಕೊಂಡು ಅಂಗಡಿ ಕಡೆ ಹೋಗೋಣ ಅಂತ ಬರ್ತಾ ಇದೆ. ಮತ್ತೆ ಇರ್ಟಿಗ CNG ವಿತ್ ಪೆಟ್ರೋಲ್ ಗಾಡಿಗೆ ಬ್ಯಾಟ್ರಿ ಬೇಕು ಅಂತ ಈ ಅಣ್ಣ ಫೋನ್ ಮಾಡಿದ್ರು. ಟರ್ಮಿನಲ್ ಎಲ್ಲ ರಸ್ಟ್ ಹಿಡ್ದೋಗಿತ್ತು, ಆ ಸೈಡ್ ಎಲ್ಲ ಲೀಕ್ ಆಗೋಗಿತ್ತು. ನೀರ್ ಹಾಕಿ ಕೈಯೆಲ್ಲ ಚೆನ್ನಾಗಿ ತೊಳ್ಕೊಂಡು ಬ್ಯಾಟ್ರಿ ಬಾಕ್ಸ್ ಎಲ್ಲ ನೀಟಾಗಿ ತೊಳೆದೆ. 3000 ರೂಪಾಯಿಗೆ ಹಳೆ ಬ್ಯಾಟ್ರಿ ಎಕ್ಸ್ಚೇಂಜ್ ಮಾಡಿ ಅಮ್ಮನು 5 ವರ್ಷ ವಾರಂಟಿ ಬ್ಯಾಟ್ರಿ ಫಿಟ್ ಮಾಡಿಕೊಟ್ಟೆ. ನಿಮ್ಮ ಗಾಡಿಗಳಿಗೆ ಡಿಸ್ಟಿಲ್ ವಾಟರ್ ಹಾಕ್ಸ್ಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಹಾಕ್ಸಿ, ಸ್ವಲ್ಪ ಗ್ಯಾಪ್ ಕೊಟ್ಟು ಹಾಕ್ಸಿ. ಯಾಕಂತ ಹೇಳಿದ್ರೆ ಜಾಸ್ತಿ ಹಾಕ್ಸಿದ್ರೆ ಡಿಸ್ಟಿಲ್ ವಾಟರ್ ಎಲ್ಲ ಲೀಕ್ ಆಗಿ ಚಾರ್ಜ್ ಎಲ್ಲ ವೆಸ್ಟ್ ಹಿಡಿತದೆ. ಅದರಿಂದಾಗಿ ಸ್ವಲ್ಪ ಮಾತ್ರ ಡಿಸ್ಟಿಲ್ ವಾಟರ್ ಹಾಕ್ಸಿ. ನಿಮ್ ಗ್ಯಾಂಗಲ್ಲೂ ಡಿಸ್ಟಿಲ್ ವಾಟರ್ ಹಾಕೊಂಡು ಗಾಡಿ ಓಡಿಸೋ ನಿಮ್ಮ ದೋಸ್ತಿಗಳು ಇರ್ತವೆ, ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಟರ್ಮಿನಲ್ಲು ಇವ್ರ ಗಾಡಿ ತರನೇ ಅವ್ರ ಗಾಡಿದು ವೆಸ್ಟ್ ಹಿಡಿದಿರ್ತದೆ. ಒಂದ್ಸಲ ಬಾನೆಟ್ ಎತ್ಬಿಟ್ಟು ಚೆಕ್ ಮಾಡಕ್ಕೆ ಹೇಳಿ. ಆ ಅಣ್ಣನ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಜೊತೆಲಿ ಟೀ ಕುಡ್ಕೊಂಡು ಸ್ವಲ್ಪ ಹೊತ್ತು ಹಂಗೆ ಟೈಮ್ ಪಾಸ್ ಮಾಡ್ಕೊಂಡು ನಿಂತಿದೆ. ಮತ್ತೆ ಇನ್ನೊಬ್ರು ಕಸ್ಟಮರ್ ಮಾನ್ಯತಾ ಟೆಕ್ ಪಾರ್ಕ್ ಇಂದ ಫೋನ್ ಮಾಡೋದು. ಬಯಸದೆ ಬಂದ ಭಾಗ್ಯ ಅಂದ್ಬಿಟ್ಟು ಗಾಡಿ ಮೇಲೆ 2 ಬ್ಯಾಟ್ರಿ ಮಾಡಿಕೊಂಡು ಸೀದಾ ಒಯ್ತಾನೆ ಇದ್ದೆ. ಈ ಅಣ್ಣನ ಗಾಡಿ ನೋಡಿದ್ರೆ ಕಂಪ್ನಿ ಒಳಗಡೆ ಐತೆ. ಮಾನ್ಯತಾ ಟೆಕ್ ಪಾರ್ಕ್ ಅಲ್ಲಿ ಕೆಲವೊಂದು ಕಡೆ ಕಂಪ್ನಿ ಒಳಗಡೆ ಸೀದಾ ಬಿಟ್ಬಿಡ್ತವೆ, ಏನು ಕೇಳೋದೇ ಇಲ್ಲ. ಇನ್ನು ಕೆಲವೊಂದ್ ಕಡೆ ಏನು ಎನ್ಕ್ವೈರಿ ಮೇಲೆ ಎನ್ಕ್ವೈರಿ, ನನ್ನ ಮಕ್ಳು ಒಳಿಕೆ ಬಿಡೋದಿಲ್ಲ. ಬ್ಯಾಟ್ರಿ ಕವರ್ ನೀನೇ ಬಿಚಾಕಣ ಅಂದೆ. ಶಿಸ್ತಾಗಿ ಬಕ್ಕೊಂಡು ಮಠವಾಗಿ ಕುತ್ಕೊಂಡು ಬೆಟ್ಟ ಹೊಳಿ ಕೆಟ್ಬಿಟ್ಟು ಬ್ಯಾಟ್ರಿ ಕವರ್ ಪಟನೆ ಹೊಡೆದಿ ಬಿಸಾಕೋದು. ನಮ್ಮ ಬೆಂಗಳೂರು ಲೊಕೇಶನ್ ಅಲ್ಲಿ ನಿಮ್ಮ ಹತ್ರ ಯಾವ್ದಾದ್ರು ಗಾಡಿಯಲ್ಲಿ ಪೆಟ್ರೋಲು, ಡೀಸೆಲ್, CNG ಕೆಲವೊಂದು ಗಾಡಿಗೆ ಕೆಲವೊಂದು ರೇಟ್ ಇರುತ್ತೆ. ನಮ್ಮ ಹತ್ರ ಎಕ್ಸೈಡು, ಅಮ್ರಾನು ಎಲ್ಲ ಕಂಪ್ನಿ ಬ್ಯಾಟ್ರಿ ಸಿಗುತ್ತೆ. ನಿಮ್ಮ ಮನೇದೇನಾದ್ರು UPS ಪ್ರಾಬ್ಲಮ್ ಇದ್ರೆ ಮೇಲ್ಗಡೆ ಕಾಣಿಸ್ತಾ ಇರೋ ನನ್ನ ನಂಬರ್ಗೆ ಕಾಲ್ ಮಾಡಿ, ನಾವೇ ಬಂದು ಫ್ರೀಯಾಗಿ ಚೆಕ್ ಮಾಡ್ಕೊಡ್ತೀವಿ, ಇನ್ಸ್ಟಾಲೇಷನ್ ಮಾಡ್ಕೊಡ್ತೀವಿ. ಕೆಲಸ ಎಲ್ಲ ಮುಗಿಯೋದ್ರೊಳಗೆ ಸಂಜೆ 4 ಗಂಟೆ ಆಗಿತ್ತು. ಶಿಸ್ತಾಗಿ ಅಲ್ಲೊಂದು ಕಡೆ ಊಟ ಮಾಡ್ಕೊಂಡು ಅಂಗಡಿ ಹತ್ರ ಹೋದೆ. ಈ ಅಣ್ಣ ಬಂದಿದ್ದು. ಈ ಅಣ್ಣಂದಾಲೆ 2-3 ಗಾಡಿಗೆ ಬ್ಯಾಟ್ರಿ ಚೇಂಜ್ ಮಾಡಿದ್ದೀವಿ. ಇದು 3ನೇ ಗಾಡಿ. 3ನೇದೋ 4ನೇದೋ ಇರಬೇಕು, ಸರಿಯಾಗಿ ಲೆಕ್ಕ ಇಲ್ಲ. ಬ್ಯಾಟ್ರಿ ಎಲ್ಲ ಫಿಟ್ ಮಾಡಿದೆ. ಈ ಅಣ್ಣ ವಿಡಿಯೋ ಏನು ಮಾಡ್ಬಿಡಕ್ಕಣ ಅಂದು ಹಂಗೂ ಕದ್ದಿ ಮುಚ್ಚಿ ವಿಡಿಯೋ ಮಾಡ್ಬಿಟ್ಟಿದ್ದೀನಿ. ಇನ್ನು ಸಂಜೆ ಗಂಟೆ ಯಾವುದೇ ಕೆಲಸ ಇರೋದಿಲ್ಲ, ಆರಾಮಾಗಿ ಕೂತಿದೆ. ಆಮೇಲಿಂದ ಫೋನ್ ಮಾಡಿದ್ರು. ಈ ಅಣ್ಣ ಇರ್ಟಿಗ ಸ್ಮಾರ್ಟ್ ಹೈಬ್ರಿಡ್ ಗಾಡಿಗೆ ಬ್ಯಾಟ್ರಿ ಬೇಕು ಅಂತ 4900 ರೂಪಾಯಿಗೆ ಹಳೆ ಬ್ಯಾಟ್ರಿ ಎಕ್ಸ್ಚೇಂಜ್ ಮಾಡಿ ಅಮ್ಮನು 4 ವರ್ಷ ವಾರಂಟಿ ಬ್ಯಾಟ್ರಿನ ಅವ್ರ ಲೊಕೇಶನ್ ಹತ್ರನೇ ಹೋಗಿ ಫಿಟ್ ಮಾಡಿಕೊಟ್ಟೆ. ಇದೇ ತರ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ. ಆದಷ್ಟು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಈ ಅಣ್ಣ ಸಂಜೆ 6 ಗಂಟೆಲಿ ಫೋನ್ ಮಾಡಿದ್ರು ಹೆಬ್ಬಾಳದಿಂದ. ಈ ಅಣ್ಣನ ಬ್ಯಾಟ್ರಿ ಫಿಟ್ ಮಾಡೋಕ್ಕೆ ನಾವು ಹುಡುಗನ್ ಕಳಿಸಿದೆ. 3000 ರೂಪಾಯಿಗೆ ಹಳೆ ಬ್ಯಾಟ್ರಿ ಎಕ್ಸ್ಚೇಂಜ್ ಮಾಡಿ ಅಮ್ಮನು 5 ವರ್ಷ ವಾರಂಟಿ ಹೊಸ ಬ್ಯಾಟ್ರಿ ಫಿಟ್ ಮಾಡಿಕೊಟ್ಟವನೆ. ಸೀದಾ ಅಲ್ಲಿಂದ ಅವ್ನು ಬರೋದ್ರೊಳಗೆ ಅಲ್ಲೇ ಟೈಮ್ 8 ಗಂಟೆ ಆಗೋಗಿತ್ತು. ಈ ಅಣ್ಣ ಜಾಲಹಳ್ಳಿ ಕ್ರಾಸಿಂದ ಫೋನ್ ಮಾಡಿದ್ರು ನೈಟ್ 7 ಗಂಟೆಗೆ. ನಾನೇ ಸೀದಾ ಬ್ಯಾಟ್ರಿ ತಗೊಂಡು ಹೋಯ್ತಾನೆ ಇದೆ. ಕುತ್ತಿ ಬೇಜಾರಾಗಿತ್ತು. ಇವಾಗ ಟೈಮಲ್ಲಿ ಹೆಂಗೋ ಕೆಲಸ ಮಾಡಬೇಕು, ಕೆಲಸ ಮಾಡ್ಕೊಂಡು ದುಡ್ಡು ಸಂಪಾದನೆ ಮಾಡ್ಬೇಕು ಅನ್ನೋದು ಅಷ್ಟೇ ನಮ್ಮ ಆಲೋಚನೆ. ಇಲ್ಲಿ ನಿಂತಿರೋ ಇಬ್ಬರು ಅಣ್ಣ ತಮ್ಮದಿವಂತೆ, ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು. ಅದು ಜೊತೆಲವೇ ಒಂದೇ ಗಾಡಿನ ಬೆಳಿಗ್ಗೆ ರಾತ್ರಿ ಅಂತ ಯೋಚನೆ ಮಾಡ್ದಾನೆ ಓಡಿಸ್ತವೆ. ಜೀವನದಲ್ಲಿ ನಾವು ಬಂದಿರೋದೇ ಸಂಪಾದನೆ ಮಾಡೋಕ್ಕೆ. ಇರೋ ಗಂಟೆ ಚೆನ್ನಾಗಿ ಸಂಪಾದನೆ ಮಾಡ್ಕೋಬೇಕು. ಯಾರ ಕೈಲೂ ಆ ಬಡ್ಡಿ ಮಕ್ಕಳ ಅಂತ ಬೈಸ್ಕೊಳ್ದಂಗೆ ಬದುಕಬೇಕು ಅನ್ನೋದು ಅಷ್ಟೇ ನಮ್ಮ ಆಲೋಚನೆ. ಶಿಸ್ತಾಗಿ ಬಕ್ಕೊಂಡು ಅಣ್ಣ ಬ್ಯಾಟ್ರಿ ಕವರ್ ಪಟನೆ ಹೊಡೆದು ಬಿಸಾಕ್ತವನೆ. ಈ ಅಣ್ಣ ನಿಂತ್ಕೊಂಡು ನೋಡ್ತವನೆ. ಇವ್ರದ್ದು ಆಲೇ ಫ್ರೆಂಡ್ ಸರ್ಕಲಲ್ಲಿ 4ನೇ ಗಾಡಿಗೆ ಬ್ಯಾಟ್ರಿ ಚೇಂಜ್ ಮಾಡ್ತಾ ಇರೋದು. ಇದೇ ಥರ ಸಪೋರ್ಟ್ ನೀವು ಕೊಡ್ತಾ ಇರಿ. ನಿಮ್ಮ ಫ್ರೆಂಡ್ ಸರ್ಕಲಿಂದ ಫ್ರೆಂಡ್ ಸರ್ಕಲ್ಗೆ ವಿಡಿಯೋನ ಕಳಿಸಿ. ನಮ್ಮ ಕೈಲಾದಷ್ಟು ಸಹಾಯನ ನಾವು ಮಾಡ್ತೀವಿ, ನಿಮ್ಮ ಕೈಲಾದಷ್ಟು ಸಹಾಯನ ನೀವು ಮಾಡಿಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.